ಆದಿತ್ಯ ಯಾಮಿನಿಯ ಮದುವೆನ ನಾನು ಮಾಡೇ ಮಾಡ್ತೀನಿ. ಅದು ಹೇಗೆ ನಡೆಸ್ತೀಯ ನಾನು ನೋಡೇ ನೋಡ್ತೀನಿ. ಅಖಿಲ ಏನಾಯ್ತು? ವೀರಣ್ಣ ಬಂದಿಲ್ಲ ರಘು. ವೀರಣ್ಣ ಬಂದಿಲ್ಲ ಅಂದ್ರೆ ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ನನ್ನ ಪ್ರಕಾರ ನಾವಿಲ್ಲಿಗೆ ಬರಕ್ಕಿಂತ ಮುಂಚೆನೆ ನಮಗೋಸ್ಕರ ಅವರಿಲ್ಲಿ ಕಾಯ್ತಾ ಇರ್ಬೇಕಾಗಿತ್ತು. ಅವ್ರು ಬಂದಿಲ್ಲ ನೋಡಿ, ಅದಕ್ಕೆ ನನಗೆ ಗಾಬರಿ ಆಗ್ತಿದೆ. ಅವತ್ತು ದೇವಸ್ಥಾನದಲ್ಲಿ ಚಾಲೆಂಜ್ ಹಾಕಿ ಹೋಗಿದ್ರು, ಆದಿತ್ಯನಿಗೂ ಪಾರ್ವತಿಗೂ ಮದುವೆ ಮಾಡಿಸ್ತೀನಿ ಅಂತ. ಹಾಗಾದ್ರೆ ವೀರಯ್ಯ ಹೇಳ್ದಾಗೆ ಆದಿತ್ಯನಿಗೂ ಪಾರ್ವತಿಗೂ ಮದುವೆ ಮಾಡಿಸ್ತಾರಂತನ? ಖಂಡಿತ ಸಾಧ್ಯ ಇಲ್ಲ ರಘು. ಅವ್ರು ಅಂದ್ಕೊಂಡ್ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇನ್ನೇನು ಸಂಚು ಮಾಡ್ತಿದಾರೋ. ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಹೌದು ಭಾವ, ಅಪ್ಪ ಬಂದೇ ಬರ್ತಾರೆ. ಆದ್ರೆ ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರು ಏನು ಸಂಚು ಮಾಡಿದ್ರು ಸರಿ, ಇಲ್ಲಿ ನಡೆಯೋದು ಆದಿತ್ಯ ಯಾಮಿನಿ ಮದುವೆನೇ. ಯಾವತ್ತಿದ್ರು ಸೋಲು ವೀರಣ್ಣಂಗೆ, ಗೆಲುವು ಸತ್ಯಕ್ಕೆ. ಅಂದ್ರೆ ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ. ಕರೆಕ್ಟ್ ಅಕ್ಕ, 100% ನೀವ್ ಹೇಳಿದ್ದು ಸೂಪರ್. ಬನ್ನಿ. ನಾನು ಫೋನ್ ಕಾರಲ್ಲಿ ಬಿಟ್ಕೊಂಡಿದ್ದೀನಿ. ಹಲೋ, ಮದ್ವೆ ನಡೀತಾ ಇರೋದು ಆದಿತ್ಯನ್ಗೂ ಯಾಮಿನಿಗೂ, ನಿನ್ನ ಮಗಳದಲ್ಲ. ಏನು ಹೆಣ್ಕೊಡೋ ಮಾವಂತರ ಅಲ್ಲ ಆಡ್ಸ್ಕೊಂಡು ನಮ್ ಜೊತೆನೆ ಬರ್ತಾ ಇದೀಯಾ? ನೋಡೋ, ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಗಿ ನನ್ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ. ಹೋಗಿ ನನ್ ಲಗೇಜ್ ತಗೊಂಡ್ ಬಾ, ನಾನ್ ಸ್ವಲ್ಪ ಮೇಕಪ್ ಮಾಡ್ಕೋಬೇಕು. ಹೋಗ್. ಅರಸನಕೋಟೆ ಕುಟುಂಬಕ್ಕೆ ಸ್ವಾಗತ. ಸುಸ್ವಾಗತ. ತಮಗೂ ಅಷ್ಟೇ ಸ್ವಾಗತ ಸುಸ್ವಾಗತ. ಲೇ ದಡ್ಡಿ ದಾಮು, ಹಳೇ ಮಿಕ್ಸರ್ ಗಂಟೆ ತರ ಯಾಕೆ ಆಡ್ತೀಯ? ನಮ್ಗಿಂತ ಅವರೇ ಮೊದಲು ಬಂದಿರೋದು, ಅದಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಕೂತ್ಕೋ. ನೀವು ಅಷ್ಟೇ ಹಳೆ ಗ್ರೈಂಡರ್ ತರ ಆಡ್ಬೇಡಿ, ಸ್ವಲ್ಪ ಸುಮ್ನೆ ನಿಂತ್ಕೊಳ್ಳಿ. ಪ್ರಯಾಣ ಹೇಗಿತ್ತು? ಎಲ್ಲರೂ ಆರಾಮವಾಗಿ ಬರ್ಲಿ. ಮಗಳು ಮದುವೆನ ಸ್ಟಾರ್ ಹೋಟೆಲ್ ಅಲ್ಲಿ ಮಾಡ್ಬೇಕು ಅಂತ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ. ನೀವು ಈ ದೇವಸ್ಥಾನದಲ್ಲಿ ಮಾಡ್ಬೇಕು ಅಂತ ಪ್ರಸ್ತಾಪ ಇಟ್ಟಾಗ ನನಗೆ ಸ್ವಲ್ಪ ಬೇಜಾರಾಯ್ತು. ಆದ್ರೆ ನಿಮ್ ಮೇಲೆ ಒಂದು ನಂಬಿಕೆನೂ ಇತ್ತು. ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು ಏನೇ ಮಾಡಿದ್ರು ಒಂದು ಕಾರಣ ಇರುತ್ತೆ ಅಂತ ಅನ್ಸಿತ್ತು. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಅದು ನಿಜ ಆಯ್ತು. ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತೆ. ಇಲ್ಲಿ ನಡೆದಿರೋ ಮದುವೆಗಳೆಲ್ಲ ಶಾಶ್ವತವಾಗಿ ಉಳಿದಿದೆ ಅಂತ ಅರ್ಚಕರು ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ಮಗಳ ಜೀವನನು ಶಾಶ್ವತವಾಗಿ ಉಳಿದ್ರೆ ಅಷ್ಟೇ ಸಾಕು. ಹೆಣ್ಣೆತ್ತವ್ರಿಗೆ ಇದಕ್ಕಿಂತ ಸೌಭಾಗ್ಯ ಏನ್ ಬೇಕು? ನನ್ನ ಮಾತಿನಲ್ಲಿ ನಂಬಿಕೆ ಇಟ್ಟು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡೋದಕ್ಕೆ ನೀವು ಒಪ್ಕೊಂಡ್ರಲ್ಲ, ಅದೇ ನನ್ನ ಭಾಗ್ಯ. ಈ ಮದುವೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ಆದಿ ಯಾಮಿನಿಯ ಬಾಳಿನ ಆಗಸದಲ್ಲಿ ಒಂದು ಹೊಂಗನಸು ಮೂಡುತ್ತೆ, ಹೊಂಬೆಳಕು ಮೂಡುತ್ತೆ. ಎಲ್ಲರಿಗೂ ಒಳ್ಳೇದೇ ಆಗುತ್ತೆ. ನಮ್ ಸಂಪ್ರದಾಯ ಪ್ರಕಾರ ಗಂಡನ ತಂದೆ ತಾಯಿಗೆ ನಾವೇ ಕಾಲ್ ತೊಳೆದು ಆರತಿ ಮಾಡಿ ಬರ್ಮಾಡ್ಕೋಬೇಕು. ದೊಡ್ಡ ಯಜಮಾನ್ರೆ, ಇದೇನಿದು ನೋಡ್ಕೊಂಡು ಓಡಾಡ್ದಲ್ವಾ? ಸಗ್ನಿ ತುಳಿದ್ಬಿಟ್ರಲ್ಲ. ಇರಿ ಒಂದ್ ನಿಮಿಷ. ಕೊಡಿ ಸರ್. ಸರ್ ಏನ್ ಮಾಡ್ತಾ ಇದ್ದೀರಾ? ನಾನೇ ತೊಳ್ಕೋತೀನಿ. ಸುಂದಿರಿ, ನೀವು ಶುಭ ಕಾರ್ಯ, ನಿಮ್ ಸೇವೆ ಮಾಡೋದೇ ನಮ್ಮ ಭಾಗ್ಯ. ಸುಮ್ಮನೆ ನಿಂತ್ಕೊಳ್ಳಿ. ಅಲ್ಲ ಸಾಕು.
ಆದಿತ್ಯ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಅಯ್ಯಯ್ಯೋ ಅಕ್ಕ ಅಲ್ಲಿ ನೋಡಿ. ಆಯ್ತಾಯ್ತು ಬನ್ನಿ. ಏನ್ ಸಾರ್ತಿ ನೀವು? ಏ ಹನುಮಂತು, ಏನ ಮಾಡ್ತಿದ್ದೆ ನೀನಲ್ಲಿ? ದೊಡ್ಡ ಯಜಮಾನ್ರು ಕಾಲು ಗಲೀಜಾಗಿತ್ತು, ಅದಕ್ಕೆ ಶುಭ ಕಾರ್ಯ ಅಲ್ವಾ ತೊಳಿತಾ ಇದ್ದೆ. ಅವನಿಗೆ ಹೆಣ್ ಕೊಟ್ ಮಾವ ಕಾಲ್ ತೊಳಿಬೇಕು. ನೀನ್ ಯಾಕೋ ಅವ್ನ್ ಕಾಲ್ ತೊಳ್ದೆ? ಅಯ್ಯೋ ಅಮ್ಮೋರೆ, ಹಾಗೆಲ್ಲ ಏನಿಲ್ಲ. ಕಾಲು ತುಂಬಾ ಸಗಣಿ ತುಳಿದ್ಬಿಟ್ಟಿದ್ರು. ನನಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತಿಲ್ಲ ಅಮ್ಮೋರೆ. ಗಲೀಜಾಗಿತ್ತಲ್ಲ ಅಂತ ತೊಳೆದೆ ಅಷ್ಟೇ, ಕ್ಷಮಿಸ್ಬಿಡಿ. ಈಗ ಆಗಿರೋ ಅಪಚಾರಕ್ಕೆ ಏನ್ ಮಾಡೋದು? ನಮ್ಮ ಹನುಮಂತು ಪರವಾಗಿ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೇಳ್ಕೊತೀನಿ. ಅಯ್ಯೋ ಅಕ್ಕ, ಅವನ್ ತಪ್ಪು ಮಾಡಿದ್ರೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಮ್ಮ ಹನುಮಂತು ಬೇಕು ಅಂತಾನೆ ತಪ್ಪು ಮಾಡೋನಲ್ಲ. ಅವನಿಂದ ಕಲಿಯುವಂಥ ಸಂಸ್ಕಾರ ಅದೆಷ್ಟೋ ಇದೆ. ಸತ್ಯಕ್ಕೆ ನಿಷ್ಠೆಗೆ ಹೆಸರಾದವನು ನಮ್ಮ ಹನುಮಂತು. ಅವನೇ ಹೇಳಿದ್ನಲ್ಲ, ಆದಿತ್ಯನ ಕಾಲಿಗೆ ಸಗಣಿ ಆಗಿತ್ತು, ಅದಕ್ಕೋಸ್ಕರ ನಾನು ತೊಳಿತಾ ಇದ್ದೆ ಅಂತ. ಯಾಕೆ ಯಾರು ಈ ಮಾತನ್ನ ನಂಬ್ತಾ ಇಲ್ಲ? ನೀವ್ ಹೇಳಿದ್ಮೇಲೆ ನಂಬಿಕೆ ಬರ್ದೇ ಇರುತ್ತಾ? ಈ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಶಾಸ್ತ್ರಗಳನ್ನ ಮುಂದುವರಿಸೋಣ. ಆದಿ ಬಪ್ಪ. ಆರತಿ ಮಾಡೋಣ ಬನ್ನಿ. ನಮಸ್ತೆ ಅಮ್ಮ, ಗುರುಗಳು ಕಾಯ್ತಾ ಇದ್ದಾರೆ, ಬನ್ನಿ. ಎಲ್ರಿಗೂ ಶುಭವಾಗಲಿ. ನಾನು ಈ ಮೊದಲೇ ನಿಮ್ಗೆ ಹೇಳಿದ್ದೆ, ನಿಮ್ಮ ಮಗನ ಮದುವೆ ಕಾರ್ಯದಲ್ಲಿ ಸಾಕಷ್ಟು ವಿಘ್ನಗಳು ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಹೇಳಿದ್ದು ಈ ದೇವಸ್ಥಾನದಲ್ಲೇ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ. ನೀವು ಹೇಳಿದ ಹಾಗೆ ಸೀತಾರಾಮ ಕಲ್ಯಾಣ ನಡೆಸೋದಕ್ಕೆ ಅದ್ದೂರಿಯಾಗಿ ತಯಾರಿ ನಡೆದಿದೆ ಗುರುಗಳೇ. ಸಂತೋಷ. ನಿಮಗೆ ನೆನಪಿದೆಯಾ ತಾಯಿ, ನಿಮಗೆ ಮದುವೆ ಆಗಿ ಅದೆಷ್ಟೋ ವರ್ಷಗಳಾದರೂ ಸಂತಾನ ಭಾಗ್ಯ ಇರಲಿಲ್ಲ. ಅದರ ಬಗ್ಗೆ ನೀವು ನಮ್ಮ ಹತ್ರ ಹೇಳ್ಕೊಂಡಿದ್ದೀರಿ. ಆಗ ನಾನು ನಿಮಗೆ ಇಲ್ಲಿನ ಜಾರೋ ಕಲ್ಲಿನ ಮಹಿಮೆ ಬಗ್ಗೆ ಹೇಳಿದ್ದೆ. ಇಲ್ಲಿ ಬಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆಗುತ್ತೋ ಇಲ್ವೋ ಅಂತ ಭಕ್ತಿಯಿಂದ ಕೈಯನ್ನು ಅದರ ಮೇಲೆ ಇಟ್ಟರೆ, ಕೈ ಜಾರಿದ್ರೆ ಅದು ಹಣ್ಣು, ಜಾರದೇ ಇದ್ರೆ ಅದು ಕಾಯಿ ಅಂತ. ನೀವು ಭಕ್ತಿಯಿಂದ ಸಂಕಲ್ಪ ಮಾಡಿದ್ರಿ, ಕೈ ಇಟ್ರಿ, ಕೈ ಜಾರ್ತು, ಫಲ ಹಣ್ಣಾಯ್ತು. ಆಮೇಲೆ ನೀವು ಈ ದೇವಸ್ಥಾನಕ್ಕೆ ಬಂದಿದ್ದು ಪುಟ್ಟ ಮಧು ಆದಿ ಜಾತಿ ಜಾತಿ. ಹೌದು ಗುರುಗಳೇ, ನನಗೆ ಪ್ರತಿಯೊಂದು
ನಿನ್ನೆನೋ ಇವತ್ತೋ ನಡೆದಷ್ಟು ಸ್ಪಷ್ಟವಾಗಿ ಜ್ಞಾಪಕ ಇದೆ. ನಮ್ಮ ಜೀವನದಲ್ಲಿ ಸಂದಿಗ್ಧ ಬಂದಾಗೆಲ್ಲ, ನಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಸಂಕಷ್ಟ ಬಂದಾಗಲೆಲ್ಲ ನಾವು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದೀವಿ. ನಿಮ್ಮ ಮಾತುಗಳನ್ನ ಶಿರಸ ವಹಿಸಿ ಪಾಲಿಸಿದ್ದೀವಿ. ನಿಮ್ಮ ಮಾತುಗಳೇ ನಮಗೆ ದಾರಿದೀಪ. ಈಗ ನಿಮ್ಮ ಕೃಪೆಯಿಂದ ನಮ್ಮ ಆದಿ ಜೀವನ ಚೆನ್ನಾಗಾಗ್ಬಿಟ್ರೆ, ಅವನಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಗುರುಗಳೇ. ಆಗತ್ತೆ, ಖಂಡಿತ ಎಲ್ಲವೂ ಒಳ್ಳೇದಾಗತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾರಿಗೆ ಯಾರು, ಎಲ್ಲವೂ ಆ ಭಗವಂತನ ಇಚ್ಛೆ. ಅದೆಲ್ಲ ಗೊತ್ತಿಲ್ಲದೆ ನಾವು ವ್ಯರ್ಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಯಾಕೆ ನೀವು ಏನೋ ಬೇಜಾರಲ್ಲಿದ್ದ ಹಾಗಿದ್ದೀರಿ? ಏನಿಲ್ಲ ಗುರುಗಳೇ. ಮನಸ್ಸಲ್ಲಿರೋ ದ್ವಂದ್ವಗಳಿಗೆ, ಗೊಂದಲಗಳಿಗೆ ಶೀಘ್ರವೇ ಪರಿಹಾರ ಸಿಗುತ್ತೆ. ನೀವೇನು ಯೋಚನೆ ಮಾಡಿ. ಆಯ್ತು ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನೂ ಇಲ್ಲ, ಎಲ್ಲ ಅವನ ಇಚ್ಛೆ. ಒಳ್ಳೇದಾಗತ್ತೆ. ಗುರುಗಳೇ, ಆ ಕಲ್ಲಿನ ಬಗ್ಗೆ ಹೇಳಿದ್ರಲ್ಲ, ಕೈ ಜಾರಿದ್ರೆ ಮಾತ್ರ ಹಣ್ಣ? ಎಲ್ಲವೂ ಅವರವರ ಭಾವ ಭಕ್ತಿಗೆ ಬಿಟ್ಟಿದ್ದು. ಅರ್ಥ ಆಗ್ಲಿಲ್ಲ. ಏನು ಬೇಕಾದ್ರೂ ಕೇಳ್ಕೊಳ್ಬೋದು, ಆದರೆ ವಿಶೇಷವಾಗಿ ಯಾರಿಗದರ ಅವಶ್ಯಕತೆ ಇದೆಯೋ ಅವರು ಬೇಡ್ಕೊಂಡ್ರೆ ಒಳ್ಳೇದು. ನೋಡಿ, ಈ ಸೀತಾರಾಮ ಕಲ್ಯಾಣದ ಮುಹೂರ್ತ ಬಹಳ ವಿಶೇಷವಾದ್ದು. ಇದು ಪ್ರತಿ 12 ಸಂವತ್ಸರಕ್ಕೊಂದ್ಸಲ ಬರುವಂಥದ್ದು. ಇಂಥ ಮುಹೂರ್ತ ನಿಮ್ಮ ಮಗನ ಮದುವೆಗೆ ಕೂಡಿ ಬಂದಿದೆ ಅಂದ್ರೆ ಅದವನ ಅದೃಷ್ಟವೇ ಸರಿ. ಹಾಗೇನೆ ನಿಮ್ಮ ಗಮನ ಮಗನ ಮದುವೆ ಕಡೆಗೆ ಮಾತ್ರ ಅಲ್ಲ, ಸೀತಾರಾಮ ಕಲ್ಯಾಣದ ಕಡೆಗೂ ಇರಬೇಕು. ಕಲ್ಯಾಣೋತ್ಸವ ಯಾವುದೇ ವಿಘ್ನಗಳಿಲ್ಲದೆ ಸಾಂಗವಾಗಿ ನೆರವೇರಬೇಕು. ಖಂಡಿತ ನೀವು ಹೇಳಿದ ಹಾಗೆ ಯಾವುದಕ್ಕೂ ಚ್ಯುತಿ ಬರದೇ ಇರೋ ಹಾಗೆ ನಡೆಯುತ್ತೆ ಗುರುಗಳೇ. ಸೀತಾರಾಮ ಕಲ್ಯಾಣದ ವಿಧಿವಿಧಾನಗಳೊಂದಿಗೆ ನಿಮ್ಮ ಮಗನ ಮದುವೆ ಶಾಸ್ತ್ರಗಳು ನಡೆಯಲಿ. ನಾಳೆ ಪೂಜೆ ನಂತರ ಅರಿಶಿನ ಶಾಸ್ತ್ರ ಇಟ್ಕೊಳ್ಳೋಣ. ಮುಂದಿನ ಶಾಸ್ತ್ರದ ಬಗ್ಗೆ ಆಮೇಲೆ ಹೇಳ್ತೀನಿ. ಮೊದಲು ಸೀತಾರಾಮರ ವಿಗ್ರಹದ ಪ್ರತಿಷ್ಠಾಪನೆ ಆಗಬೇಕು. ಮದುಮಕ್ಕಳಿಬ್ಬರು ನಸುಕಿನ ಜಾವದಲ್ಲಿ ಮಡಿಯಿಂದ ಹೋಗಿ ಸೀತಾರಾಮ ವಿಗ್ರಹವನ್ನು ತರಬೇಕು. ಆಮೇಲೆ ಅದಕ್ಕೆ ಆರತಿ ಮಾಡಿ ಬರಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಬೇಕು. ಮಾಲಿಂಗ, ಎಲ್ಲಿ ಆ ಪೂಜಾ ಸಾಮಗ್ರಿ ಪಟ್ಟಿ ಕೊಡು. ತಗೊಳ್ಳಿತಾರೆ. ಹಾಗೇನೆ 2 ಸೀರೆಗಳನ್ನು ತರಬೇಕು. ಒಂದು ಸೀತಾಮಾತೆಗೆ, ಇನ್ನೊಂದು ಮದುವೆ ಹೆಣ್ಣಿಗೆ. ನೆನಪಿಡಿ, ಈ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಯಾವುದೇ ವಿಘ್ನಗಳು ಬರಬಾರದು. ಏನಾದರೂ ವಿಘ್ನಗಳು ಬಂದರೆ ಅನಾಹುತ ತಪ್ಪಿದ್ದಲ್ಲ. ನೀವು ಹೇಳಿದ ಹಾಗೆ ಸೀತಾರಾಮ ಕಲ್ಯಾಣ ಯಾವುದೇ ಚ್ಯುತಿಯೂ ಇಲ್ಲದ ಹಾಗೆ ಚೆನ್ನಾಗಿ ನಡೆಯುತ್ತೆ ಗುರುಗಳೇ. ಬಾನು, ಸೀತಾರಾಮ ಪ್ರತಿಷ್ಠಾಪನೆಗೆ ಏನೇನ್ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಬಾಗಿನ ಜೊತೆ ಹೋಗಿ ತಗೊಂಬ. ಆಯ್ತು ಪಾರ್ವತಿ. ಆಮೇಲೆ ರಮೇಶ್ ಅಣ್ಣ, ನೀನು ಇವತ್ ರಾತ್ರಿ ಇಲ್ಲೇ ಇದ್ದು ಸೀತಾರಾಮ ಕೂರ್ಸೋ ಜಾಗನ ಅಚ್ಚುಕಟ್ಟಾಗಿ ತಯಾರು ಮಾಡ್ಬೇಕಾಗಿರೋ ಜವಾಬ್ದಾರಿ ನಿಂದು. ಸರಿ ಪಾರು, ನೀನೇನು ಯೋಚನೆ ಮಾಡ್ಬೇಡ. ಭಗವಂತನ ಆಶೀರ್ವಾದ ಎಲ್ಲ ಸೂಪರ್ ಡೂಪರ್ ಆಗುತ್ತೆ. ನಾನೇನ್ ಮಾಡ್ಬೇಕು ಪಾರ್ವತಿ? ಜಯಕ್ಕ, ನೀನ್ ಅಖಿಲಮ್ಮವ್ರ ಜೊತೆನೆ ಇದ್ದು ಬರೋರ್ನೆಲ್ಲ ಚೆನ್ನಾಗಿ ಗಮನಿಸ್ಕೋಬೇಕು. ಸರಿ ಪಾರ್ವತಿ. ಅದ್ ಸರಿ, ಚನ್ನಪ್ಪಣ್ಣ ಎಲ್ಲಿ? ಇನ್ನ ಬರ್ಲಿಲ್ವಾ? ಊರಿಂದ ಹೊರಟಿದಾರಂತೆ ಪಾರ್ವತಿ, ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಅಲ್ಲ ಪಾರ್ವತಿ, ಎಲ್ಲರಿಗೂ ಒಂದೊಂದು ಕೆಲಸ ವಹಿಸ್ಬಿಟ್ಟಲ್ಲ, ಅರ್ಶನ ಕುಟ್ಟೋದು ಯಾರು?
ಅದಕ್ಕೆ ಅಂತ ಈ ಪಂಡ್ರಾಪುರದ ಪಾರ್ವತಿ ಇಲ್ವಾ? ಸರಿ ಸರಿ, ಅರ್ಶನ ಕುಟ್ಟೋ ಕೆಲ್ಸನ ನೀನ್ ಮುಂದುವರ್ಸು, ನೀನ್ ಹೇಳಿರೋ ಕೆಲ್ಸನ ನಾವು ಮುಂದುವರ್ಸಿ. ಪಾರು, ಯಾತಕ್ಕೂ ಇನ್ನೊಂದ್ಸತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೆ. ಪರಿಸ್ಥಿತಿ ಇನ್ನೂ ಕೈ ಮೀರಿಲ್ಲ, ಇದೇ ಸರಿಯಾದ ಸಮಯ. ಇನ್ನೊಂದ್ಸತಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳಮ್ಮ. ಏನ್ ನಿರ್ಧಾರ ಸಾವಿತ್ರಿ? ಇಬ್ರು ಏನೋ ಗಾಢವಾಗಿ ಮಾತಾಡ್ತಿರೋ ಹಾಗಿತ್ತು. ಏನ್ ವಿಷಯ ಪಾರ್ವತಿ? ಏನಿಲ್ಲ ಅಮ್ಮ, ಅರ್ಶನ ಕುಟ್ಟೋದ್ರ ಬಗ್ಗೆ ಯೋಚನೆ ಮಾಡು ಅಂತಿದ್ರು. ಹೌದಾ ಸಾವಿತ್ರಿ? ಯಾಕೆ? ಹೌದಮ್ಮೋರೆ, ಪಾರು ಕೈ ನೋವು ಅಂತ ಇದ್ಲು. ಅರ್ಶನ ಕುಟ್ಬಿಟ್ಟು ಕೈ ನೋವು ಜಾಸ್ತಿ ಆದ್ರೆ ನಾಳೆ ಮದ್ವೆಯಲ್ಲಿ ಕೆಲಸ ಯಾರು ಮಾಡೋರು ಅಂತ ಹೇಳ್ತಾ ಇದ್ದೆ. ಸಾವಿತ್ರಿ ಸರಿಯಾಗೇ ಹೇಳಿದಾಳೆ. ಅರ್ಶನ ಕುಟ್ಟೋ ಕೆಲ್ಸನ ಬೇರೆ ಯಾರಿಗಾದ್ರೂ ಕೊಡೋಣ. ಅಯ್ಯೋ ಅಮ್ಮ, ಕೈ ನೋವಿದ್ದಿದ್ದು ನೆನ್ನೆ, ಇವಾಗೇನೂ ಇಲ್ಲ. ಇಚ್ಛೆ ದೃಢವಾಗಿದ್ರೆ ಅಸಾಧ್ಯವಾದದ್ದು ಏನೂ ಇಲ್ಲ. ಪರವಾಗಿಲ್ಲ ಅಮ್ಮ, ನಾನೇ ಅರ್ಶನ ಕುಟ್ತೀನಿ. ಅದು ಅಲ್ಲದೆ ಯಜಮಾನ್ರಿಗೆ ಹಚ್ಚೋದಲ್ವಾ, ಹದ್ವಾಗಿರ್ಬೇಕು. ಬೇರೆಯವರಾದ್ರೆ ಹೇಗ್ ಮಾಡ್ತಾರೋ ಏನೋ. ಸರಿನಮ್ಮ, ನಿನ್ನಿಷ್ಟ. ಆದ್ರೆ ಹುಷಾರಾಗಿರೋ. ಪಾರ್ವತಿ, ಒಂದ್ ಮಾತು ಹೇಳ್ತೀನಿ. ಹೇಳಿಮ್ಮ. ನಿನ್ನ ಮದುವೆ ಆಗೋ ಹುಡುಗ ಪುಣ್ಯವಂತ. ಭಕ್ತಿಯಿಂದ ಕೈಯನ್ನು ಅದರ ಮೇಲೆ ಇಟ್ಟರೆ ಕೈ ಜಾರಿದ್ರೆ ಅದು ಹಣ್ಣು, ಜಾರದೇ ಇದ್ರೆ ಅದು ಕಾಯಿ ಅಂತ. ದೇವ್ರೆ, ನನ್ನ ಹುಟ್ಟಿನ ಬಗ್ಗೆ ಪವಾಡ ತೋರಿಸಿದ್ಯಾ. ಇವತ್ತು ನಾನು ನಿನ್ನ ಸನ್ನಿಧಿಲಿ ನಿಂತ್ಕೊಂಡಿದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ನಿನ್ನ ನಿರ್ಧಾರ ಏನು ಅಂತ ಹೇಳು. ನಾನು ಯಾಮಿನ ಮದುವೆ ಆಗ್ಬೇಕಾ ಅಥವಾ ಪಾರ್ವತಿ ಜೊತೆ ಒಂದಾಗ್ಬೇಕಾ? ಏನ್ ನಿನ್ನ ನಿರ್ಧಾರ? ಒಂದ್ ವೇಳೆ ನಾನು ಯಾಮಿನಿ ಜೊತೆ ಮದುವೆ ಆಗ್ಬೇಕು ಅಂದ್ರೆ ನಾನು ಖಂಡಿತ ಸುಖವಾಗಿರಲ್ಲ. ಈಗಾಗ್ಲೇ ನನ್ನ ಮನ್ಸನ್ನ ನಾನು ಪಾರ್ವತಿ ಕೊಟ್ಟಿದ್ದೀನಿ. ಇದ್ರು ಹೋದ್ರು ಅವಳ ಜೊತೆನೆ ಅಂತ ನಿರ್ಧಾರ ಮಾಡಿದ್ದೀನಿ. ಆದ್ರೂ ವಿಧಿ ಇಲ್ಲದೆ ಅಮ್ಮಂಗೋಸ್ಕರ ಇಷ್ಟ ಇಲ್ದಿರೋ ಮದುವೆನ ಒಪ್ಕೊಂಡಿದ್ದೀನಿ. ದೇವ್ರೆ, ನನಗೆ ಪಾರ್ವತಿ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ನನ್ನ ಮನ್ಸಲ್ಲಿ ಆಗ್ತಾ ಇರೋ ಈ ಗೊಂದಲಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡು ದೇವ್ರೆ. ಇವಾಗ ನನ್ನ ಭವಿಷ್ಯ ನಿನ್ ಕೈಯಲ್ಲಿದೆ. ನಾನು ಯಾಮಿನಿ ಜೊತೆ ಮದುವೆ ಆಗ್ಬೇಕು ಅಂತ ಆದ್ರೆ ನನ್ನ ಕೈ ತಟಸ್ಥವಾಗಿರ್ಲಿ. ಪಾರ್ವತಿ ನನಗೆ ಸಿಗೋದು ಅಂತ ಆದ್ರೆ ನನ್ನ ಕೈ ಜಾರಲಿ.